ओम शांति। मीठे बच्चे, बाप जो है जैसा है उसे यथार्थ पहचान कर याद करो। इसके लिए अपना बुद्धि का ವಿಶಾಲ बनाओ। ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬಾಬಾ ಹೇಗಿದ್ದಾರೋ ಹಾಗೆ ಅವರನ್ನು ಯಥಾರ್ಥವಾಗಿ ಗುರುತಿಸಿ ಅವರನ್ನು ನೆನಪು ಮಾಡಿ. ಅದಕ್ಕೋಸ್ಕರ ಬುದ್ಧಿಯನ್ನು ಬ್ರಾಡ್ ಮಾಡ್ಕೊಳ್ಳಿ ಅಂತ, ಬುದ್ಧಿನ ವಿಶಾಲ ಮಾಡ್ಕೊಳ್ಳಿ. ಬಾಬಾ ಕೋ ಗರೀಬ್ ನಿವಾಸ್ ಕ್ಯೂ ಕಹಾ ಜಾತಾ ಹೈ? ಬಾಬಾರವ್ರಿಗೆ ಬಡವರ ಬಂಧು ಅಂತ ಯಾಕೆ ಹೇಳಲಾಗುತ್ತೆ? उत्तर, क्योंकि इस समय जब सारी दुनिया गरीब है अर्थात दुखी बन गई है, तब बाप को आए हैं सबको दुख छुड़ाने. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಏನಾಗ್ಬಿಟ್ಟಿದ್ದಾರೆ? ಬಡವರು, ದುಃಖಿತರು ಆಗ್ಬಿಟ್ಟಿದ್ದಾರೆ. ಅದರಿಂದನೇ ತಂದೆ ಬಂದಿರೋದು ಎಲ್ಲರಿಗೂ ಕೂಡ ಏನು ಮಾಡಲಿಕ್ಕೆ? ದುಃಖವನ್ನು ಬಿಡಿಸ್ಲಿಕ್ಕೋಸ್ಕರ, ದುಃಖದಿಂದ ಎಲ್ಲರನ್ನು दूर ಮಾಡಲಿಕ್ಕೋಸ್ಕರ. बाकी किस पर तरस खाकर कपड़े दे देना, पैसा दे देना, यह कोई कमाल की बात नहीं है. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನರು ಚಾರಿಟೀಸ್ ಮಾಡ್ತಾರೆ, ಅಂದರೆ ಬಟ್ಟೆ ಹಂಚ್ತಾರೆ, ವಸ್ತ್ರದಾನ ಅಂತಾರೆ, ಹಣ ಹಂಚ್ತಾರೆ, ಧನದಾನ ಅಂತಾರೆ. ಇದೆಲ್ಲ ಏನು ಕಮಾಲ್ ಮಾತೇನಲ್ಲ ಅಂತಾರೆ. ಇದಂತೂ ಸಾಧಾರಣವಾಗಿ ನಡೀತಾನೆ ಬಂದಿದೆ, ಮೊದಲು ನಡೆದಿದೆ. इससे वह कोई साहूकार नहीं बन जाते. ಈ ರೀತಿ ಮಾಡೋದ್ರಿಂದ ಯಾರೂ ಸಾಹುಕಾರರಾಗೋದಿಲ್ಲ. ऐसे नहीं मैं कोई इन भीलों का पैसा देकर गरीब निवास कहलाऊंगा. ಬಾಬಾ ಹೇಳ್ತಾರೆ, ನಾನು ಇವಾಗ ಈ ರೀತಿ ಬಡವರಿಗೆ ಹಣ ಕೊಟ್ಬಿಟ್ಟು ಬಡವರು ಬಂದು ಅಂತ ಹೇಳಿಸ್ಕೊಳ್ಳೋದಿಲ್ಲ ಅಂತ. मैं तो गरीब अर्थात पतितों को जिनमें ज्ञान नहीं उन्हों को ज्ञान देकर पावन बनाता हूँ. ಬಾಬಾ ಹೇಳ್ತಾರೆ, ನಾನು ಬಡವರ ಬಂಧು ಅಂತ ಹೆಂಗೆ ಹೇಳೋದು ಅಂತಂದರೆ, ನಾನು ಬಡವರಿಗೆ ಅರ್ಥಾತ್ ಪತಿತರಾಗ್ಬಿಟ್ಟಿರೋರಿಗೆ ಅದರಲ್ಲಿ ಅವ್ರಿಗೆ ಜ್ಞಾನವನ್ನು ಕೊಟ್ಟು ಅವ್ರಿಗೆ ಪಾವನರನ್ನಾಗಿ ಮಾಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಗೀತ್, ಯಹಿ ಬಹಾರ್ ಹೈ ದುನಿಯಾಕ್ಕೂ ಭೂಲ್ ಜಾನೆ ಕಿ. ಇದೇ ಒಂದು ಸಮಯ ಆಗಿದೆ ಪ್ರಪಂಚವನ್ನು ಮರೀತಕ್ಕಂಥದ್ದು. ಓಂ ಶಾಂತಿ. ಮೀಟೆ ಮೀಟೆ ಬಚ್ಚೋನೆ ಗೀತ್ ಸುನ. ಮಧುರ ಮಧುರ ಮಕ್ಕಳು ಹಾಡನ್ನು ಕೇಳಿದ್ರಿ. ಬಚ್ಚೆ ಜಾನ್ತೆ ಹೇ ಗೀತ್ ತೋ ದುನಿಯಾವಿ ಮನುಷ್ಯನೇ ಗಾಯ ಹೇ. ಮಕ್ಕಳಿಗೆ ಗೊತ್ತಿದೆ, ಪ್ರಪಂಚದ ಜನರು ಹಾಡನ್ನಂತೂ ಕೇಳಿದ್ದಾರೆ. ಅಕ್ಷರ ಬಡೆ ಅಚ್ಚೆ ಹೇ. ಅಕ್ಷರಗಳು ಭಾಳಷ್ಟು ಚೆನ್ನಾಗಿದ್ದಾವೆ. ಇಸ್ ಪುರಾಣಿ ದುನಿಯಾಕೋ ಭೂಲಾನಾ ಹೇ. ಈ ಹಳೆಯ ಪ್ರಪಂಚವನ್ನು ಮರಿಬೇಕು. ಹಾಗೆ ಐಸಾ ನಹಿ ಸಮಜ್ತೆ थे. ಮೊದಲ ಕಾಲಕ್ಕೆ ಈ ರೀತಿ ತಿಳ್ಕೊಳ್ತಿರ್ಲಿಲ್ಲ. ಕಲಿಗೆ ಮನುಷ್ಯೋಂ ಕೋ ಭಿ ಸಮಜ್ ಮೇ ನಹಿ ಆತಾ ಹೈ ಕಿ ನಯಿ ದುನಿಯಾ ಮೇ ಜಾನಾ ಹೋಗಾ. ಕಲಿಗೆ ಮನುಷ್ಯರಿಗೆ ಇದು ಕೂಡ ತಿಳುವಳಿಕೆಗೆ ಬರೋದಿಲ್ಲ, ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗಬೇಕು ಅನ್ನೋದು. ತೋ ಜರೂರ್ ಪುರಾಣಿ ದುನಿಯಾಕೋ ಭೂಲ್ನಾ ಹೋಗಾ. ಅವಶ್ಯಕವಾಗಿ ಹಳೆಯ ಪ್ರಪಂಚವನ್ನು ಮರಿಬೇಕಾಗತ್ತೆ. ಬಲ್ ಇತನಾ ಸಮಜ್ತೆ ಹೇ ಪರಂತು ಪುರಾಣಿ ದುನಿಯಾಕೋ ಛೋಡನಾ ಹೈ. ಬಲೆ ಇಷ್ಟಂತೂ ತಿಳ್ಕೊತಾರೆ, ಹಳೆಯ ಪ್ರಪಂಚವನ್ನು ಬಿಡಬೇಕು. ಪರಂತು ವ ಸಮಜ್ತೆ ಹೇ ಅಜುನ್ ಬಹುತ್ ಸಮಯ ಪಡಾ ಹೈ. ತಿಳ್ಕೊತಾರೆ, ಇನ್ನೂ ತುಂಬ ಟೈಮ್ ಇದೆ ಈ ಪ್ರಪಂಚ ಬಿಟ್ಟು ಹೋಗಲಿಕ್ಕೆ ಅಂತ. ನೈ ಸೆ ಪುರಾಣಿ ಹೋಗಿ ಯಹ ತೋ ಸಮಜ್ತೆ ಹೈ ಪರಂತು ಲಂಬಾ ಟೈಮ್ ಡಾಲ್ನೆ ಸೆ ಭೂಲ್ ಗಯೇ ಹೈ. ಇದಂತೂ ತಿಳ್ಕೊತಾರೆ, ಆದರೆ ತುಂಬ ಲಾಂಗ್ ಟೈಮ್ ಕೊಟ್ಟಿರೋದ್ರಿಂದ ಇದನ್ನೇನು ಮಾಡಿಬಿಟ್ಟಿದ್ದಾರೆ? ಮರ್ತೋಗ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಈ ವಿಚಾರನ ಮರ್ತೋಗ್ಬಿಟ್ಟಿದ್ದಾರೆ. ತುಮಕೋ ಅಬ್ ಸ್ಮೃತಿ ದಿಲಾಯಿ ಜಾತಿ ಹೇ. ಈಗ ನಿಮ್ಗೆ ಏನು ಕೊಡಲಾಗ್ತಾ ಇದೆ? ಸ್ಮೃತಿಯನ್ನು ಕೊಡಲಾಗ್ತಾ ಇದೆ. ಅಭಿ ನಯಿ ದುನಿಯಾ ಸ್ಥಾಪನಾ ಹೋತಿ ಹೇ. ಈಗ ಹಳೆ ಪ್ರಪಂಚ ಏನಾಗ್ತಾ ಇದೆ? ಹೊಸ ಪ್ರಪಂಚ ಬರ್ತಾ ಇದೆ, ಹಳೆ ಪ್ರಪಂಚ ಮುಗೀತಾ ಇದೆ. इसलिए पुरानी दुनिया को भूलना है. ಅದರಿಂದ ಹಳೆ ಪ್ರಪಂಚವನ್ನು ಏನು ಮಾಡಬೇಕು? ಮರಿಬೇಕಾಗಿದೆ. ಭೂಲ್ ಜಾನೆ ಸೆ ಕ್ಯಾ ಹೋಗಾ? ಹಳೆ ಪ್ರಪಂಚನ ಮರೆಯೋದ್ರಿಂದ ಏನಾಗುತ್ತೆ? ಹಮ್ ಯಾ ಶರೀರ್ ಚೋಡ್ ನಯಿ ದುನಿಯಾ ಮೇ ಜಾಯೆಂಗೆ. ನಾವು ಈ ಶರೀರವನ್ನು ಬಿಟ್ಟು ಹೊಸ ಪ್ರಪಂಚಕ್ಕೆ ಹೋಗ್ತೇವೆ.
परंतु अज्ञान काल में ऐसी ऐसी बातें अर्थ पर ಕಿಸ್ಕಾ ಧ್ಯಾನ್ ನಹಿ ಜಾತಾ ಹೈ. ಆದರೆ ಅಜ್ಞಾನ ಕಾಲದಲ್ಲಿ ಈ ರೀತಿ ಮಾತುಗಳ ಅರ್ಥ ಅಂತಕ್ಕಂಥದ್ದು ಯಾರ ಗಮನಕ್ಕೂ ಕೂಡ ಬರೋದಿಲ್ಲ ಅಂತಾರೆ. ಜಿಸ್ ಪ್ರಕಾರ ಬಾಪ್ ಸಮझाते ಐಸೆ ಕೋಯಿ ಭಿ ಸಮझने वाला नहीं. ಯಾವ ರೀತಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಅದೇ ಥರ ತಿಳಿಸುವಂಥವ್ರು ಬೇರೆ ಯಾರು ಇಲ್ಲ. ತುಮ್ ಉನ್ಕೆ ಅರ್ಥಕೋ ಸಮಜ್ ಸಕ್ತೆ ಹೋ. ಈಗ ಅದರ ಅರ್ಥಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. यह भी बच्चे जानते हैं बाप है बहुत सादा. ಇದು ಕೂಡ ಮಕ್ಕಳು ತಿಳ್ಕೊಂಡಿದ್ದೀರಿ. ಬಾಬಾ ಅವರು ತುಂಬ ಸಿಂಪಲ್ ಆಗಿದ್ರು. ಅನನ್ಯ ಅಚ್ಚೆ ಅಚ್ಚೆ ಬಚ್ಚೆ ಬಿ ಪೂರಾ ಸಮಸ್ತೆ ನಹಿ. ಒಳ್ಳೊಳ್ಳೆ ಅನನ್ಯ ಮಕ್ಕಳು ಕೂಡ ಸಂಪೂರ್ಣವಾಗಿ ಬಾಬನ ತಿಳ್ಕೊಳ್ಳೋದಿಲ್ಲ. ಭೂಲ್ ಜಾತೆ ಹೇ ಕಿ ಇಸ್ಮೆ ಶಿವ ಬಾಬಾ ಆತೆ. ಬ್ರಹ್ಮ ಬಾಬಾ ಅವರಲ್ಲಿ ಶಿವ ಬಾಬಾ ಬಂದಿಷ್ಟೆಲ್ಲ ಜ್ಞಾನ ತಿಳಿಸ್ತಾ ಇದ್ದಾರೆ ಅನ್ನೋ ವಿಚಾರನೋ ಮಕ್ಕಳು ಮರೆತು ಹೋಗ್ಬಿಡ್ತಾರೆ. कोई भी डायरेक्शन देते तो समझते नहीं कि यह शिव बाबा का डायरेक्शन है. ಯಾರು ಕೂಡ ಡೈರೆಕ್ಷನ್ನ ತಿಳ್ಕೊಳ್ಳೋದಿಲ್ಲ. ಯಾರು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಿಲ್ಲ. ಶಿವ ಬಾಬಾ ಡೈರೆಕ್ಷನ್ ಇಷ್ಟೆಲ್ಲ ಬಾಬಾ ಮುರಳಿ ಏನು ಹೇಳ್ತಾರೆ ಇದು ಸ್ವಯಂ ಶಿವ ಬಾಬಾ ಅವ್ರದೇ ಡೈರೆಕ್ಷನ್ ಅನ್ನೋದನ್ನು ಕೂಡ ಜನರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಶಿವ ಬಾಬಾಕ್ಕೂ ಸಾರಾ ದಿನ ಜೈಸೆ ಭೂಲೇವು. ಶಿವ ಬಾಬಾ ಅವ್ರನ್ನ ಇಡೀ ದಿನದಲ್ಲಿ ಏನು ಮಾಡಿಬಿಟ್ಟಿರ್ತಾರೆ ಮರ್ತೋಗ್ಬಿಟ್ಟಿದ್ದಾರೆ. ಪೂರಾ ನಾ ಸಮझने ಕಾರಣ ಕಾಮ್ ನಹಿ ಕರ್ತೆ. ಪೂರ್ತಿ ತಿಳ್ಕೊಳ್ಳದೆ ಇರೋದ್ರಿಂದ ಕೆಲಸನೇ ಮಾಡೋದಿಲ್ಲ. ಮಾಯಾ ಯಾದ್ ಕರ್ನೆ ನಹಿ ದೇತೆ. ಮಾಯೆ ಏನು ಮಾಡೋದಿಲ್ಲ ನೆನಪು ಮಾಡೋಕ್ಕೆ ಬಿಡೋದಿಲ್ಲ ಅಂತಾರೆ. ಮಾಯೆ ಮರೆಸ್ಬಿಡುತ್ತೆ, ನೆನಪು ಮಾಡೋದಕ್ಕೆ ಬಿಡೋದಿಲ್ಲ. ಸ್ಥಾಯಿ ಯಾದ ಟಹರ್ತಿ ನಹಿ. ಸ್ಥಿರವಾಗಿರ್ತಕ್ಕಂಥ ನೆನಪು ಅಂತಕ್ಕಂಥದ್ದು ಏನಾಗೋದಿಲ್ಲ ನಿಂತ್ಕೊಳ್ಳೋದಿಲ್ಲ ಅಂತಾರೆ. ಮೆಹನತ್ ಕರ್ತೆ ಕರ್ತೆ ಪಿಛಾಡಿ ಮೇ ಆಕರ್ ಅವಸ್ಥಾ ಹೋನಿ ಹೇ ಜರೂರ್. ಪರಿಶ್ರಮ ಪಡ್ತಾ 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 ಕೊನೆಗೆ ಆ ಸ್ಥಿತಿ ಬರಬೇಕಾಗಿದೆ. ಐಸಾ ಕೊಯ್ ಭಿ ನಹಿ ಜೋ ಇಸ್ ಸಮಯ ಕರ್ಮಾತೀತ ಅವಸ್ಥಾಕೋ ಪಾಲೆ. ಈ ರೀತಿ ಯಾರೂ ಇಲ್ಲವೇ ಇಲ್ಲ. ಈ ಸಮಯದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಳ್ಳೋವಂಥವ್ರು ಯಾರೂ ಇಲ್ಲವೇ ಇಲ್ಲ. बाबा जो है जैसा है उनको जानने में बड़ा बुद्धि चाहिए. ಶಿವ ಬಾಬಾ ಹೇಗಿದ್ದಾರೋ ಹಾಗೆ ತಿಳ್ಕೊಳ್ಳೋಕ್ಕೋಸ್ಕರ ಏನು ಬೇಕೋ ಭಾಳಷ್ಟು ವಿಶಾಲವಾಗಿರ್ತಕ್ಕಂಥ ಬುದ್ಧಿ ಬೇಕು. ತುಮ್ಸೆ ಪೂಛೆಂಗೆ ಬಾಪ್ ದಾದಾ ಗರಂ ಕಪಡೆ ಪಹನ್ತೆ ಹೇ. ನಿಮ್ಮ ಹತ್ರ ಕೆಲವ್ರು ಕೇಳ್ತಾರೆ ಬಾಪ್ ದಾದಾ ಬೆಚ್ಚಗಿರೋ ಬಟ್ಟೆ ಉಡ್ತಾರ. ಕಹೆಂಗೆ ದೋನೋಂಕೋ ಪಡೆ ಹುಯೆ ಹೇ. ಹೇಳ್ತಾರೆ ಇಬ್ಬರಿಗೂ ಕೂಡ ಹಾಕ್ಕೊಂಡಿದ್ದಾರೆ. ಶಿವ ಬಾಬಾ ಕಹೆಂಗೆ ಮೈ ತೋಡಿ ಗರಂ ಕಪಡೆ ಪಹನೂಂಗಾ. ಚಳಿಗಾಲದಲ್ಲಿ ನಾನು ಬಿಸಿ ಬಟ್ಟೆ ಬೆಚ್ಚಗಿರೋ ಸ್ವೆಟ್ರು ಅವು ಇವೆಲ್ಲ ಹಾಕ್ಕೊಂತೀನ. ಮುಜೆ ಥಂಡಿ ನೈ ಲಗ್ತಿ. ಶಿವ ಬಾಬಾ ಹೇಳ್ತಾರೆ ನನಗೆ ಚಳಿ ಆಗೋದೇ ಇಲ್ಲ. ಹಾಂ ಜಿಸ್ಮೆ ಪ್ರವೇಶ ಕಿಯಾ ಉನ್ಕೋ ಥಂಡಿ ಲಗೆಂಗೆ. ನಾನು ಯಾರಲ್ಲಿ ಬಂದಿದ್ದೀನೋ ಅವ್ರಿಗೆ ಚಳಿ ಆಗ್ಬೋದು. ಮುಜೆ ತೋ ಭೂಕ್ ನಾ ಪ್ಯಾಸ್ ಕುಚ್ ಭಿ ನಹಿ ಲಗ್ತಾ ಹೈ. ನೋಡಿ ಏನು ಹೇಳ್ತಾ ಇದ್ದಾರೆ, ನನಗೆ ಹಸಿವೂ ಇಲ್ಲ ನೀರಡಿಕೆನೂ ಇಲ್ಲ ಏನೂ ಆಗೋದಿಲ್ಲ. ಮೈತೋ ನಿರ್ಲೇಪ. ನಾನೇನಾಗಿದ್ದೀನಿ ಅಂತಾರೆ ನಿರ್ಲೇಪನಾಗಿದ್ದೇನೆ. ಸರ್ವಿಸ್ ಕರ್ತೆ ಹುಯೆ ಭಿ ಇನ್ ಸಬ್ ಬಾತೋ ಸೆ ನ್ಯಾರಾ ಹೋ. ಸೇವೆ ಮಾಡ್ತಾ ಇದ್ರೂ ಕೂಡ ಈ ಎಲ್ಲ ಮಾತುಗಳಿಂದ ಡಿಟ್ಯಾಚ್ ಆಗಿದ್ದೇನೆ. ಮೈ ಖಾತಾ ಪೀತಾ ನಹಿ. ನಾನು ತಿನ್ನೋದು ಇಲ್ಲ ಕುಡಿಯೋದು ಇಲ್ಲ ಅಂತ. ಐಸೆ ಏಕ್ ಸಾಧು ಭಿ ಕೇತಾ ತಾ ಮೈ ನಾ ಖಾತಾ ನಾ ಪೀತಾ. ಈ ರೀತಿ ಒಬ್ಬರು ಸಾಧುನು ಹೇಳ್ತಾ ಇದ್ರು ನಾನು ತಿನ್ನೋದು ಇಲ್ಲ ಕುಡಿಯೋದು ಇಲ್ಲ. ಉನ್ನೋಂ ಪರ್ ಆರ್ಟಿಫಿಷಿಯಲ್ ದೇಶ ಧಾರಣ ಕರ್ಲಿಯ. ಅವರು ಆರ್ಟಿಫಿಷಿಯಲ್ ಕೃತಕವಾಗಿ ವೇಷವನ್ನು ಹಾಕ್ಕೊಂಡು ಆ ರೀತಿ ಜನಗಳಿಗೆ ಹೇಳ್ತಾ ಇದ್ರು. ದೇವತಾಂಕೆ ನಾಮ್ ಬಿ ತೋ ಬಹುತೋನೆ ರಕ್ಕೆ. ದೇವಾನ್ ದೇವತೆಗಳ ಹೆಸರುಗಳನ್ನು ಸುಮಾರು ಇಟ್ಕೊಂಡು ಬಿಟ್ಟಿದ್ದಾರೆ. ಅವ್ರ ಕೊಯ್ ಧರ್ಮ ಮೇ ದೇವಿ ದೇವತಾ ಬಂತೆ ನಹಿ ಹೇ. ಬೇರೆ ಇನ್ಯಾರು ಕೂಡ ದೇವಿ ದೇವತೆಗಳು ಆಗೋದೇ ಇಲ್ಲ. ಯಹಾ ಕಿತನೆ ಮಂದಿರ ಹೇ ಬಾಹರ್ ಮೇ ತೋ ಏಕ್ ಏಕ್ ಶಿವ ಬಾಬಾ ಕೋ ಭಿ ಮಾನ್ತೆ ಹೇ. ಹೊರಗಡೆ ಎಷ್ಟೊಂದು ಮಂದಿರಗಳಿದ್ದಾವೆ. ಒಬ್ಬೊಬ್ಬರು ಶಿವನ್ನ ಹೊರಗಡೆ ಹೋಗ್ತಾರೆ, ಮಾನ್ಯತೆ ಮಾಡ್ತಾರೆ. ಶಿವ ಬಾಬಾ ಅವ್ರನ್ನ ಲಿಂಗದ ರೂಪದಲ್ಲಿ ಮಾನ್ಯತೆ ಮಾಡ್ತಾರೆ. ಬುದ್ಧಿ ಭಿ ಕೇತೆ ಫಾದರ್ ತೋ ಏಕ್ ಹೋತಾ ಹೈ. ಬುದ್ಧಿನೂ ಹೇಳುತ್ತೆ ತಂದೆ ಒಬ್ಬರೇ ಇದ್ದಾರೆ. ಫಾದರ್ ಸೇ ತೋ ವರ್ಷ ಮಿಲ್ತಾ ಇಲ್ಲ. ತಂದೆಯಿಂದ ಆಸ್ತಿ ಸಿಕ್ಕುತ್ತಲ್ವ,
तुम बच्चों की बुद्धि में है कल्प के इस पुरुषोत्तम संगಮ पर ही ಬಾಬಾ से ವರ್ಷ मिलता है. ನಿಮಗೆ ಗೊತ್ತಿದೆ ಈ ಪುರುಷೋತ್ತಮ ಸಂಗಮದಲ್ಲಿ ತಂದೆಯಿಂದ ಆಸ್ತಿ ಸಿಗುತ್ತೆ. जब हम ಸುಖಧಾಮ में जाते हैं तो बाकी सब ಶಾಂತಿಧಾಮ में रहते. ನಾವು ಯಾವಾಗ ಸುಖಧಾಮಕ್ಕೆ ಹೋಗ್ತೀವಿ ಮಿಕ್ಕೆಲ್ಲ ಆತ್ಮಗಳು ಎಲ್ಲಿರ್ತಾರೆ? ಶಾಂತಿಧಾಮದಲ್ಲಿರ್ತಾರೆ. ತುಮಾರೆ ಮೇ ಬಿ ಯಹ ಸಮಜ್ ನಂಬರ್ ವಾರ್ है. ನಿಮ್ಮಲ್ಲಿ ಕೂಡ ತಿಳುವಳಿಕೆ ಅನ್ನೋದು ನಂಬರ್ ವಾರ್ ಇದೆ. ಅಗರ್ ಜ್ಞಾನ के विचारों में रहते तो उनका बोल ही वह निकलेंगे. ನೋಡಿ, ಒಂದು ವೇಳೆ ಬಾಬಾ ಹೇಳ್ತಾರೆ ಈ ಒಂದು ಜ್ಞಾನದ ವಿಚಾರಗಳಲ್ಲಿ ಇರ್ತಾರೆ ಅಂದರೆ ಅವ್ರಿಗೆ ಮಾತುಗಳು ಕೂಡ ಅದೇ ಥರನೇ ಬರ್ತಾ ಇರುತ್ತೆ. ಅಂದರೆ ಜ್ಞಾನಯುಕ್ತವಾಗಿರ್ತಕ್ಕಂಥವ್ರ ಮಾತುಗಳು ಕೂಡ ಏನಾಗಿರುತ್ತೆ? ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿರುತ್ತೆ. ತುಮ್ ರೂಪ್ ಬಸಂತ ಬನ್ ಜಾತೆ ಹೋ ಬಾಬಾ ದ್ವಾರ. ನೀವು ರೂಪ ಬಸಂತರಾಗ್ತಾ ಇದ್ದೀರಿ ಶಿವಬಾಬಾ ಅವರಿಂದ. ತುಮ್ ರೂಪ್ ಬಿ ಹೋ ಬಸಂತ ಬಿ. ನೀವು ರೂಪನೂ ಆಗಿದ್ದೀರಿ ಮತ್ತು ಬಸಂತನೂ ಆಗಿದ್ದೀರಿ. ದುನಿಯಾ ಮೇ ತೋ ಔರ್ ಕೋಯಿ ಕಹ ನಾ ಸಕೆ ಕಿ ಇಸ್ ರೂಪ ಬಸಂತ ಹೈ. ಪ್ರಪಂಚದಲ್ಲಿ ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವೇ ರೂಪ ಬಸಂತ ಅಂತ ಹೇಳಲಿಕ್ಕಾಗೋದಿಲ್ಲ. ತುಮ್ ಅಭಿ ಪढ़ रहे हो पिछाड़ी तक नंबरवार पुरुषार्थ अनुसार पढ़ लेंगे. ಈಗ ನೀವು ವಿದ್ಯೆಯನ್ನು ಓದ್ತಾ ಇದ್ದೀರಾ, ಕೊನೆಯವರೆಗೂ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಓದ್ತಾನೆ ಇರ್ತೀರಾ. ಶಿವಬಾಬಾ ನಮ್ಮ ಆತ್ಮವಂಕ ಬಾಪ್ ಹೈ. ಶಿವಬಾಬಾ ಏನಾಗಿದ್ದಾರೆ? ನಮ್ಮ ಆತ್ಮಗಳಿಗೆ ತಂದೆಯಾಗಿದ್ದಾರೆ. यह भी दिल से लगता है ना ಭಕ್ತಿ ಮಾರ್ಗ में थोड़ी दिल से लगता है. ಇದು ಕೂಡ ನಿಮಗೆ ಮನಸ್ಸಿಗೆ ನಾಟುತ್ತೆ. ಭಕ್ತಿ ಮಾರ್ಗದಲ್ಲಿ ಮನಸ್ಸಿಗೆ ನಾಟ್ತಾ ಇರಲಿಲ್ಲ. यह तुम सम्मुख बैठे हो समझते हो बाबा फिर इस समय है आएंगे फिर कोई और समय बाप को आने की दरकार ही नहीं. ಬಾಬಾ ತಿಳಿಸ್ಕೊಡ್ತಾರೆ ಈ ಸಮಯದಲ್ಲಿ ತಂದೆ ಬರ್ತಾರೆ, ಬೇರೆ ಇನ್ಯಾವ ಸಮಯದಲ್ಲಿ ಕೂಡ ಬಾಬಾ ಅವ್ರು ಬರೋ ಅಂಥ ಅವಶ್ಯಕತೆ ಇಲ್ಲ. ಅಂದರೆ ದ್ವಾಪರಯುಗದಲ್ಲೋ ಅಥವಾ ತ್ರೇತಾಯುಗದಲ್ಲೋ ಬರೋ ಅಂಥ ಅವಶ್ಯಕತೆ ಇಲ್ಲ. ದ್ವಾಪರ ಸೆ ಕಲಿಯುಗ ತಕ್ಕ ಆನೆ ಕಾ ದರ್ಕಾರ ಇಲ್ಲ. ದ್ವಾಪರಯುಗದಿಂದ ಕಲಿಯುಗದವರೆಗೂ ಬರೋ ಅಗತ್ಯ ಇಲ್ಲ. ಸಂಗಮಯುಗ ಬಂದಾಗಷ್ಟೇ ಅವರು ಸೃಷ್ಟಿಗೆ ಬರ್ತಾರೆ. ಆತೆ ಹೇ ಕಲ್ಪಕ್ಕೆ ಸಂಗಮಯುಗ ಪರ್. ಶಿವಬಾಬಾ ಬರೋದೇ ಕಲ್ಪದ ಪುರುಷೋತ್ತಮ ಸಂಗಮಯುಗದಲ್ಲಿ. बाप भी हैं गरीब निवाज अर्थात सारी दुनिया जो दुखी गरीब हो जाते उनका बाप है. ಇಡೀ ಪ್ರಪಂಚದಲ್ಲಿ ತಂದೆ ಬಡವರ ಬಂಧು ಆಗಿದ್ದಾರೆ. ಇಡೀ ಪ್ರಪಂಚ ದುಃಖಿ ಬಡತನ ಆಗೋಗ್ಬಿಡುತ್ತೆ, ಆವಾಗ ತಂದೆ ಬರ್ತಾರೆ. जिनका दिल में क्या होगा हम गरीब निवाज है सबका दुख ಅಥವಾ ಗರೀಬ್ ಮಿಟ್ ಜಾಯೆ. ಈಗ ತಂದೆ ಒಂದು ಮನಸ್ಸಿನಲ್ಲಿ ಏನಿದೆ ಅಂದರೆ ಎಲ್ಲರ ಬಡತನ, ಎಲ್ಲರ ದುಃಖ, ಎಲ್ಲರ ಕಷ್ಟ ಸಮಾಪ್ತಿ ಆಗಬೇಕು ಅನ್ನೋದೇ ಶಿವಬಾಬಾ ಅವ್ರ ಆಸೆ ಇರೋದು. वे तो सिवाय ज्ञान से काम हो ना सके. ಅವರಂತೂ ಜ್ಞಾನ ಬಿಟ್ಟು ಏನು ಬಾಬಾ ಹೇಳ್ತಾರೆ ಜ್ಞಾನದಿಂದ ಕಡಿಮೆ ಆಗ್ಲಿಕ್ಕಾಗಲ್ಲ. ಬಾಕಿ ಕಪಡ ಅದಿದ್ದೇನೆ ಕೊಯ್ ಸಾವುಕಾರದು ನಹಿ ಬಂದ್ ಜಾತೆ ಹೈ. ಈಗ ಕೆಲವರು ಬಟ್ಟೆ ಹಂಚ್ತಾರೆ, ಅವ್ರು ಯಾರು ಸಾವುಕಾರ ಆಗೋದಿಲ್ಲ. ಹಣ ಹಂಚ್ತಾರೆ, ಬಟ್ಟೆ ಹಂಚ್ತಾರೆ, ಏನೇನೋ ಹಂಚ್ತಾರಲ್ಲ, ಅದರಿಂದ ಯಾರು ಸಾವುಕಾರರಾಗೋದಿಲ್ಲ. गरीब करके गरीब को देखने से दिल होगी उनका कपड़ा दे दे क्योंकि याद पड़ता है ना. ಈಗ ಕೆಲವ್ರಿಗೆ ಬಡತನದಲ್ಲಿರೋರು ನೋಡಿಬಿಟ್ಟು ಬಟ್ಟೆ ಹಂಚಬೇಕು ಅಂತ ಮನಸ್ಸಾಗುತ್ತಲ್ವಾ. ಕ್ಯೋಂಕಿ ಯಾದ್ ಪಡ್ತಾ ಇದೆ ಮೈ ಗರೀಬ್ ನಿವಾಸ್, ನಾನು ಬಡವರ ಬಂಧುವಾಗಿದ್ದೇನೆ. ಮೈ ಗರೀಬ್ ನಿವಾಸ್ ಹೋಯಿ ಇನ್ ಬೀಲೋಂ ಕೆ ಲಿಯೆ ನಹಿ ಹೋ. ನಾನು ಬಡವರು ಬಂಧು ಅಂದರೆ ಈ ರೀತಿ ಬಡಬಗ್ಗರಿಗೋಸ್ಕರ ಅಲ್ಲ. मैं तो गरीब निवास हूँ जो बिल्कुल ही पतित है उन्हों को पावन बनाता. ಶಿವಬಾಬಾ ಹೇಳ್ತಾರೆ ಯಾರೆಲ್ಲ ಸಂಪೂರ್ಣ ಪತಿತ ಆತ್ಮಗಳಾಗ್ಬಿಟ್ಟಿದ್ದಾರೆ ಅವ್ರನ್ನೇ ಬಂದು ನಾನು ಪಾವನರನ್ನಾಗಿ ಮಾಡ್ತೀನಿ. ಮೈ ಹಿ ಪತಿತ ಪಾವನ, ನಾನಾಗಿದ್ದೇನೆ ಪತಿತ ಪಾವನ. तो विचार चलता है मैं गरीब निवास परंतु पैसे आदि कैसे दो. ಈಗ ಎಲ್ರಿಗೂ ವಿಚಾರ ನಡೆಯುತ್ತೆ ನಾನು ಬಡವರ ಬಂಧು ಆಗಿದ್ದೇನೆ ಅಂತ. ಈಗ ಹೆಂಗೆ ಕೊಡಲಿ ನಾನು ಹಣ? ಪೈಸಾ ಆದಿ ದೇನೆ ವಾಲ ತೋ ದುನಿಯಾ ಮೇ ಬಹುತ್ ಹೈ. ಹಣ ಕೊಡೋರು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಚಾರಿಟೇಬಲ್ ಮಾಡೋರು ಬಹುತ್ ಫಂಡ್ಸ್ ನಿಕಾಲ್ತೆ ಹೈ ಜೋ ಫಿರ್ ಅನಾಥಾಶ್ರಮ ಬೇಚ್ ದೇತೆ ಹೈ. ಸುಮಾರು ಚಂದ ಎತ್ತಾ ಇರ್ತಾರೆ, ಆ ದುಡ್ಡನ್ನು ಅನಾಥಾಶ್ರಮಗಳಿಗೆಲ್ಲ ಕೊಡ್ತಾ ಇರ್ತಾರೆ.
जानते हैं अनाथ रहते हैं अर्थात जिनका सनाथ नहीं. ಅನಾಥರಿದ್ದಾರೆ ಅಂದರೆ ಯಾರಿಗೆ ದೋಣಿ ಇಲ್ಲ. ಅನಾಥಮನ ಗರೀಬ್. ಇವತ್ತು ಪ್ರಪಂಚದಲ್ಲಿ ಅನಾಥರು ಅಂದರೆ ಯಾರೋ ಬಡವರು ಇರ್ತಕ್ಕಂಥವ್ರು. ತುಮಾರಾ ಭಿ ನಾತ್ ನಹಿ ಥಾ ಅರ್ಥಾತ್ ಬಾಪ್ ನಹಿ ಥಾ. ನಿಮಗೂ ಕೂಡ ನಾಥ ಇರಲಿಲ್ಲ ಅರ್ಥಾತ್ ತಂದೆ ಇರಲಿಲ್ಲ. ತುಮ್ ಗರೀಬ್ ಥೇ ಜ್ಞಾನ ನಹಿ ಥಾ. ನೀವು ಕೂಡ ಬಡವರಾಗ್ಬಿಟ್ಟಿದ್ರಿ, ನಿಮಗೆ ಜ್ಞಾನ ಇರಲಿಲ್ಲ. ಜೋ ರೂಪ್ ಬಸಂತ ನಹಿ ಹೈ ಯ ಗರೀಬ್ ಅನಾಥ है. ಯಾರು ರೂಪ ಬಸಂತರಿಲ್ವೋ ಅವರು ಬಡವರು ಅನಾಥರು. ಜೋ ರೂಪ್ ಬಸಂತ ಉನ್ಕಾ ಅನಾಥ ಕಹಾ ಜಾತ. ಯಾರು ರೂಪ್ ಬಸಂತರಾಗಿದ್ದಾರೆ ಅವ್ರಿಗೆ ಅನಾಥರು ಅಂತ ಹೇಳಲಾಗುತ್ತೆ, ಸನಾಥರು ಅಂತ ಹೇಳಲಾಗುತ್ತೆ. तो सनाथ साहूकार को अनाथ गरीब को कहा जाता. ಸನಾಥರು ಅಂತ ಸಾಹುಕಾರರಿಗೆ ಹೇಳಲಾಗುತ್ತೆ, ಅನಾಥರು ಅಂತ ಬಡವರಿಗೆ ಹೇಳಲಾಗುತ್ತೆ. ತುಮಾರಿ ಬುದ್ಧಿ ಮೇ ಹೇ ಸಬ್ ಗರೀಬ್ ಹೇ ಕುಚ್ ಉನ್ಕೋ ಭಿ ದೇ ದೇವೆ. ನಿಮ್ಮ ಬುದ್ಧಿನಲ್ಲಿದೆ ಎಲ್ಲರೂ ಈ ಸಮಯದಲ್ಲಿ ಬಡವರಾಗಿದ್ದಾರೆ, ಏನಾದರೂ ಅವ್ರಿಗೆ ಕೊಡಬೇಕು ಅನ್ನೋ ಮನಸ್ಸಾಗತ್ತೆ. बाबा गरीब निवाज है तो कहेंगे ऐसी चीज़ देवे जिससे सदा काल के लिए साहूकार बन जाए. ಈ ರೀತಿ ಏನಾದರೂ ಕೊಟ್ಟರೆ ಅವ್ರು ಸದಾ ಕಾಲಕ್ಕೋಸ್ಕರ ಸಾಹುಕಾರರಾಗಿಬಿಡಲಿ. ಬಾಕಿ ಕಪಡ ಆದಿ ದೇ ದೇನಾ ಕಮಾಲ್ ಬಾತ್ ಹೈ, ಕಾಮನ್ ಬಾತ್ ಹೈ. ಈ ಬಟ್ಟೆ ಇದೆಲ್ಲ ಕೊಡೋವಂಥದ್ದು ಆರ್ಡಿನರಿ ವಿಚಾರ ಆಗಿದೆ ಅಂತಾರೆ. इसमें हम क्या पढ़े हैं, क्यों पढ़े, ಇದರಲ್ಲಿ ನಾವೇನು ಮಾಡಬೇಕು. हम भी उनका अनाथ से सनाथ बना देवे. ಈಗ ನಾವು ಕೂಡ ಅವ್ರಿಗೆ ಅನಾಥರನ್ನ ಸನಾತರನ್ನಾಗಿ ಮಾಡಬೇಕು. ಬಲ್ ಕಿತ್ನಾ भी कोई ಪದಂಪತಿ है परंतु सब अल्पकाल के लिए. ಇವತ್ತು ಎಷ್ಟೊಂದು ಸಾಹುಕಾರರಿದ್ದಾರೆ, ಪದ್ಮಪತಿಗಳಿದ್ದಾರೆ. ಅದೆಲ್ಲನೂ ಕೂಡ ಏನಕ್ಕೋಸ್ಕರ ಇವತ್ತು ಬಾಬಾ ಹೇಳ್ತಿದ್ದಾರೆ, ಅಲ್ಪಕಾಲಕ್ಕೋಸ್ಕರ ಕರೋಡ್ಪತಿಗಳು ಅಂತ. ಕೋಟಿ ಕೋಟಿ ದುಡ್ಡಿಟ್ಕೊಂಡಿದ್ರು ಅಲ್ಪಕಾಲಕ್ಕೋಸ್ಕರ. ಯಹೇ ಅನಾಥೋಂಕಿ ದುನಿಯಾ. ಇದು ಕಲಿಯುಗ ಏನಾಗಿದೆ, ಅನಾಥರ ಪ್ರಪಂಚ ಆಗಿದೆ. ಬಲ್ ಪೈಸೆ ವಾಲೆ ಹೇ ಯಹ ಬಿ ಅಲ್ಪಕಾಲ ಕೇಳಿ. ಇವತ್ತು ದುಡ್ಡಿರೋ ಅಂಥವರಿದ್ದಾರೆ, ಅವರು ಕೂಡ ಅಲ್ಪಕಾಲಕ್ಕೋಸ್ಕರ. ಯಹ ಹೇ ಗರೀಬ್ ಸನಾತ್. ಅಲ್ಲಿ ಬಡವರೆಲ್ಲ ಸನಾತರಾಗಿರ್ತಾರೆ. ವಹ ಐಸೆ ಕರ್ಮ್ ನಹಿ ಫೂಟ್ತೆ. ಯಾರೂ ಅಲ್ಲಿ ತಲೆ ಚೆಚ್ಕೊಳ್ಳೋದಿಲ್ಲ ಅಂತ. ಕರ್ಮಗಳೆಲ್ಲ ಶ್ರೇಷ್ಠ ಮಾಡ್ಕೊಂಡು ಹೋಗಿರ್ತಾರಲ್ಲ ಸ್ವರ್ಗದಲ್ಲಿ. यहाँ कितने गरीब है, कितने धन है, जिनको धन है उनको अपना नशा चढ़ा रहता है. ಈ ಕಲಿಯುಗದಲ್ಲಿ ತುಂಬ ದುಡ್ಡಿರೋ ಅಂಥವ್ರು ಇರ್ತಾರೆ. ದುಡ್ಡಿರೋ ಅಂಥವ್ರಿಗೆ ಏನಿರುತ್ತೆ, ಅವ್ರದ್ದೇ ಆಗಿರತಕ್ಕಂಥ ಗಮ್ಮತ್ತು ಅಭಿಮಾನ ಎಲ್ಲ ಇರುತ್ತೆ. हम स्वर्ग में है परंतु है नहीं यह तो तुम जानते हो. ತಿಳ್ಕೊಂತಾರೆ ನಾವು ಸ್ವರ್ಗದಲ್ಲಿದ್ದೀವಿ, ಆದರೆ ಇಲ್ಲ, ಇದನ್ನು ನೀವು ತಿಳ್ಕೊಂಡಿದ್ದೀರಿ. ಈ ಸಮಯ कोई भी मनुष्य अनाथ नहीं. ಈ ಸಮಯದಲ್ಲಿ ಯಾವುದೇ ಮನುಷ್ಯರು ಸನಾತರಿಲ್ಲ ಅಂತಾರೆ. ಸಬ್ ಅನಾಥ ಹೈ. ಎಲ್ಲರೂ ಕೂಡ ಅನಾಥರಾಗಿಬಿಟ್ಟಿದ್ದಾರೆ. ಐಸೆ ಪೈಸೆ ಆದಿ ಹೈ ಸಬ್ ಮಿಟ್ಟಿ ಮೇ ಮಿಲ್ ಜಾನೆ ವಾಲ. ಇವತ್ತು ಎಷ್ಟೊಂದು ದುಡ್ಡು ಕಾಸು ಇಟ್ಕೊಂಡಿದ್ದಾರೆ, ಇದೆಲ್ಲ ಮಣ್ಣು ಪಾಲೋ ಆಗುತ್ತೆ. ಮನುಷ್ಯ ಸಮಸ್ತೆ ಹೇ ಹಮಾರೆ ಪಾಸ್ ಇತನಾ ಧನ್ ಹೇ ಜೋ ಪುತ್ರ ಪೌತ್ರ ಖಾತೆ ರಹೆ. ಜನಗಳು ತಿಳ್ಕೊತಾರೆ, ಇವಾಗ ನಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ, ಇದು ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಿಂತಾ ಇರ್ತಾರೆ ಅಂತ ತಿಳ್ಕೊತಾರೆ. ಪರಂಪರಾ ಚಲ್ತಾ ರಹೇಗ. ಇದು ಪರಂಪರೆಯಿಂದ ನಡೀತಾ ಬರುತ್ತೆ ಅಂತ ತಿಳ್ಕೊತಾರೆ. ಪರಂತು ಐಸೆ ಚಲನಾ ನೈ ಹೈ ಯಾ ತೋ ಸಬ್ ವಿನಾಶ ಹೋ ಜಾಯೆಂಗೆ. ಆದರೆ ಈ ರೀತಿ ಬಾಬಾ ಹೇಳ್ತಾರೆ ನಡೆಯುವಂಥದ್ದಿಲ್ಲ. ಇದೆಲ್ಲವೂ ಏನಾಗುತ್ತೆ, ವಿನಾಶ ಹೊಂದುತ್ತೆ. ಇಸ್ಲಿಯೇ ಹಮ್ಕೋ ಇಸ್ ಸಾರಿ ಪುರಾನಿ ದುನಿಯಾ ಸೆ ವೈರಾಗ್ಯ ಹೈ. ಈಗ ನಮಗೆ ಈ ಹಳೆಯ ಪ್ರಪಂಚದ ಜೊತೆಯಲ್ಲಿ ಏನಿದೆ, ವೈರಾಗ್ಯ ಇದೆ. तुम जानते हो नई दुनिया को स्वर्ग पुरानी दुनिया को नरक कहा जाता है. ನಿಮಗೆ ಗೊತ್ತಿದೆ ಹಳೆಯ ಪ್ರಪಂಚಕ್ಕೆ ನರಕ, ಹೊಸ ಪ್ರಪಂಚಕ್ಕೆ ಸ್ವರ್ಗ. हमको ಬಾಬಾ ನೈ ದುನಿಯಾ के लिए ಸಾಹುಕಾರ ಬನಾ ರಹೆ. ನಿಮಗೆ ಗೊತ್ತಿದೆ ತಂದೆ ನಮ್ಗೆ ಹೊಸ ಪ್ರಪಂಚಕ್ಕೋಸ್ಕರ ಸಾಹುಕಾರರನ್ನಾಗಿ ಮಾಡ್ತಾ ಇದ್ದಾರೆ. ये पुरानी दुनिया तो खत्म हो जानी है. ಈ ಹಳೆಯ ಪ್ರಪಂಚ ಎಲ್ಲ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಬಾಬಾ ಕಿತ್ನಾ ಸಾಹುಕಾರ ಬನಾತೆ ಯ ಲಕ್ಷ್ಮೀ ನಾರಾಯಣ್ ಸಾಹುಕಾರ ಕೇಸೆ ಬನೆ. ತಂದೆ ಬಂದು ಎಷ್ಟೊಂದು ನಮ್ಮನ್ನು ರಿಚ್ ಮಾಡ್ತಾ ಇದ್ದಾರೆ. ಈ ಲಕ್ಷ್ಮೀನಾರಾಯಣರು ಯಾವ ಥರ ಸಾಹುಕಾರರಾದರು. ಕ್ಯಾ ಕೋಯಿ ಸಾಹುಕಾರ ಸೆ ವರ್ಷ ಮಿಲಾ ಲಡಾಯಿಕಿ. ಈಗ ಏನು ಯಾರ ಹತ್ರ ಆದರೂ
ಸಾಹುಕಾರರು ಆಸ್ತಿ ತೊಗೊಂಡಿದ್ರು, ಯುದ್ಧದಿಂದ ತೊಗೊಂಡಿದ್ರಾ? ಇಲ್ಲ. ಜೈಸೆ ದೂಸರ ರಾಜಗದ್ದಿ ಪಾತೆ ಹೇ कि ऐसा ರಾಜಗದ್ದಿ ಪಾಯಿ. ಹೀಗೆ ಬೇರೆಯವರು ರಾಜಗದ್ದಿ ಪಡ್ಕೊತಾರೆ, ಅದೇ ಥರ ಯಾರಾದರೂ ರಾಜಗದ್ದಿ ಪಡೆಯೋಕ್ಕಾಗತ್ತಾ? ಕರ್ಮೋಂಕ ಅನುಸಾರ ಯ ಧನ್ ಮಿಲ. ಅದು ಕೂಡ ಅವರು ದಾನ ಧರ್ಮ ಮಾಡಿದ್ದಕ್ಕೆ ಅವರಿಗೆ ಸಂಪತ್ತು ಸಿಕ್ಕಿರುತ್ತೆ ಅಂತ. ಬಾಬಾ ಕಾ ಕರ್ಮ ಸಿಕ್ಕಲಾನ ತೋ ಬಿಲ್ಕುಲ್ ಹಿ ನ್ಯಾರ ಹೇ. ತಂದೆದು ಕರ್ಮ ಕಲಿಸೋದು ಬಿಲ್ಕುಲ್ ನ್ಯಾರ ಇದೆ. ಕರ್ಮ ಅಕರ್ಮ ವಿಕರ್ಮ ಅಕ್ಷರ ಬಿ ಕ್ಲಿಯರ್ है. ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು, ಈ ಅಕ್ಷರಗಳು ಸ್ಪಷ್ಟವಾಗಿದೆ. ಶಾಸ್ತ್ರೋं में कुछ अक्षर है, आटे में नमक जितने रह जाते हैं, कहाँ इतने करोड़ मनुष्य बाकी 9 लाख रहते. ಈಗ ಹಿಟ್ಟಿನಲ್ಲಿ ಉಪ್ಪು ಎಷ್ಟಾಗ್ತಾರೆ ಅಷ್ಟೇ ಉಳ್ಕೊಂಡಿದೆ ಸಾರಾಂಶ. ಇವತ್ತು ಕೋಟಿ ಕೋಟಿ ಮನುಷ್ಯರಿದ್ದಾರೆ, ಬಾಕಿ ಕೆಲವರು 9 ಲಕ್ಷ ಇಟ್ಕೊಂಡಿರ್ತಾರೆ. 0.25% नहीं हुआ ना. ಇಷ್ಟೊಂದು ಕೋಟಿ ಕೋಟಿ ಜನ ಇದ್ದಾರೆ ಕಲಿಯುಗದಲ್ಲಿ. ಸತ್ಯುಗದಲ್ಲಿ ಬರೀ 9 ಲಕ್ಷ ಅಂದರೆ ಕಾಲು ಭಾಗನೂ ಇಲ್ವಲ್ಲ. तो इसको कहा जाता है आटे में नमक. ಇದಕ್ಕೆ ಹೇಳಲಾಗುತ್ತೆ ಹಿಟ್ಟಿನಲ್ಲಿ ಉಪ್ಪು ಸಮಾನ. दुनिया सारी विनाश हो जाते हैं, बहुत थोड़े संगम में रहते हैं. ಪ್ರಪಂಚ ಎಲ್ಲ ಸಮಾಪ್ತಿ ಆಗತ್ತೆ, ಬಾಕಿ ಸ್ವಲ್ಪ ಜನ ಮಾತ್ರ ಉಳ್ಕೊತಾರೆ. ಪಹಲೆ ಸೆ ಶರೀರ छोड़ जाते. ಮೊದಲೇ ಕೆಲವ್ರು ಏನಾಗ್ತಾರೆ, ದೇಹನ ಬಿಟ್ಟು ಹೋಗ್ತಿರ್ತಾರೆ. ಫಿರ್ ಗರೀಬ್ ರಿಸೀವ್ ಕರೆಂಗೆ. ಮೊದಲೇ ಯಾರು ಹೋಗಿರ್ತಾರೆ ಅವ್ರು ಏನು ಮಾಡ್ತಾರೆ, ದೇವತೆಗಳನ್ನು ರಿಸೀವ್ ಮಾಡ್ಕೊಂಡು, ಅಂದರೆ ಮುಂಚೆನೇ ಹೋಗಿರ್ತಾರಲ್ಲ ಎಷ್ಟೋ ಶರೀರ ಬಿಟ್ಟು, ಅವರೆಲ್ಲ ರಿಸೀವ್ ಮಾಡ್ಕೊತಾರೆ ದೇವತೆಗಳನ್ನ. ಜैसे मुगली बच्ची थी, अच्छी थी, तो जन्म बिल्कुल अच्छे घर में लिया होगा. ಮುಗುಳಿ ಅಂತಕ್ಕಂಥ ಒಬ್ಬರು ಅಕ್ಕ ಇದ್ರಂತೆ, ಅವ್ರ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದರು, ಭಾಳಷ್ಟು ಒಳ್ಳೆಯವರಿದ್ದರು, ಅವಶ್ಯಕವಾಗಿ ಒಳ್ಳೆ ಮನೆಯಲ್ಲಿ ಜನ್ಮ ತೊಗೊತಾರೆ. ನಂಬರ್ ವಾರ್ ಸುಖಮೇತೋ ಜನ್ಮ ಲೇತೆ. ನಂಬರ್ ವಾರ್ ಸುಖದಲ್ಲಿ ಹೋಗಿ ಜನ್ಮವನ್ನು ತೆಗೆದುಕೊಳ್ತಾರೆ. ಸುಖತೋ ಉನ್ಕೋ ದೇಖನಾ ಹೇ, ಥೋಡಾ ದುಃಖ ಬಿ ದೇಖನಾ ಹೇ. ಸುಖವನ್ನು ಅವ್ರು ನೋಡಬೇಕಾಗತ್ತೆ, ಸ್ವಲ್ಪ ದುಃಖನೂ ನೋಡಬೇಕಾಗತ್ತೆ. ಕರ್ಮಾತೀತ ಅವಸ್ಥಾ ತೋ ಕಿಸ್ಕೋ ಬಿ ಹುಯಿನಿ. ಕರ್ಮಾತೀತ ಸ್ಥಿತಿ ಅಂತಕ್ಕಂಥದ್ದು ಇನ್ನು ಯಾರಿಗೂ ಹಾಗೆ ಇಲ್ಲ. ಜನ ಬಡೆ ದುಃಖಿ ಗರ್ಮೆ ಜಾಕರ್ ಲಿಂಗ್. ಕೆಲವರು ಹೋಗ್ಬಿಟ್ಟು ಬಹಳಷ್ಟು ದುಃಖಿ ಮನೆಗಳಲ್ಲಿ ಜನ್ಮ ತಾಳ್ತಾರೆ. ಐಸೆ ಮತ್ ಸಮಜೋ ಯಹಾ ಕೋಯಿ ಸುಖಿ ಗರ್ಮ ಐನಿ. ಹಿಂಗೆ ತಿಳ್ಕೊಬೇಡಿ, ಈ ಪ್ರಪಂಚದಲ್ಲಿ ಸುಖದ ಮನೆಗಳೇ ಇಲ್ಲ ಅಂತ ತಿಳ್ಕೊಬೇಡಿ, ಬೇಕಾದಷ್ಟಿದ್ದಾವೆ. ಬಹುತ್ ಪರಿವಾರ ಐಸೆ ಅಚ್ಚೇ ಹೋತೆ ಬಾತ್ ಮತ್ ಪೂಚು. ತುಂಬ ಒಳ್ಳೊಳ್ಳೆ ಮನೆಗಳವ್ರು ಇರ್ತಾರೆ, ಮಾತೇ ಕೇಳಬೇಡಿ, ತುಂಬ ರಿಚ್ ಇರ್ತಾರೆ, ರಾಯಲ್ಟಿಯಿಂದ ಇರ್ತಾರೆ. बाबा को देखा हुआ बहुवी एक ही घर में ऐसे शांत मिलाप में रहती हैं. ಸಸ್ಯಗಳು ಒಂದೇ ಮನೆಯಲ್ಲಿ ಇರ್ತಾರೆ, ತುಂಬ ಸೈಲೆಂಟಾಗಿ ಇರ್ತಾರೆ ಅಂತ ಬಾಬಾ. ಅಂದರೆ ಒಬ್ರಿಗೊಬ್ಬರು ಜಗಳ ಗಲಾಟೆ ಏನೂ ಮಾಡ್ಕೊಳ್ಳಲ್ಲ, ತುಂಬ ರಾಯಲ್ಟಿಯಿಂದ ಇರ್ತಾರೆ. जो बस सभी साथ में भक्ति करते हैं, गीता पढ़ते हैं. बाबा ने पूछा, इतनी सब इकट्ठी रहते हैं, झगड़ा आदि नहीं होते हैं. ಈಗ ನೋಡಿ, ಎಲ್ಲ ಒಬ್ರಿಗೊಬ್ರು ಅನ್ಯೋನ್ಯವಾಗಿರ್ತಾರೆ. ಈ ಥರ ಕಲಿಯುಗದಲ್ಲಿ ಇಂಥ ಮನೆಗಳು ಇದ್ದಾವೆ, ತುಂಬ ಅನ್ಯೋನ್ಯವಾಗಿರ್ತಾರೆ, ಭಗವದ್ಗೀತೆ ಓದ್ತಾರೆ, ಭಕ್ತಿ ಮಾಡ್ತಾರೆ. ಬಾಬಾ ಅವ್ರ ಹತ್ರ ಕೇಳ್ತಾ ಇದ್ರಂತೆ, ಏನು ಮನೆಗಳಲ್ಲಿ ಜಗಳ ಮಾಡ್ಕೊಳ್ಳಲ್ವಾ ಅಂತೇಳ್ಬಿಟ್ಟು ಬಾಬಾ ಸಾಕಾರ ಬಾಬಾ ಕೇಳ್ತಾರೆ. ಬೋಲಾ ಹಮಾರೆ ಪಾಸ್ ತೋ ಸ್ವರ್ಗ. ಹೇಳ್ತಾ ಇದ್ರಂತೆ, ನಮ್ಮ ಹತ್ರ ಸ್ವರ್ಗನೇ ಇದೆ, ಲಡ್ತೆ ಜಗಡ್ತೆ ನಹಿ ಕಭಿ. ಎಂದೂ ನಾವು ಜಗಳ ಆಡೋದೇ ಇಲ್ಲ, ಶಾಂತಿ ಮೇ ರಹತೆ ಹೇ, ಸೈಲೆಂಟಾಗಿರ್ತೇವೆ ಅಂತ ಹೇಳ್ತಾರೆ. ಕೇತೆ ಹೇ ಯಹಾ ತೋ ಜೈಸೆ ಸ್ವರ್ಗ. ಹೇಳ್ತಾರೆ ಅಂಥ ಮನೆಗಳಿಗೆ ಏನಂತ ಹೇಳ್ತಾರೆ, ಸ್ವರ್ಗ. ಜರೂರ್ ಸ್ವರ್ಗ ಪಾಸ್ಟ್ ಹೋ ಗಯಾ ತಬ್ ತೋ ಕಹೆಂಗೆ ಮೈ ಆತಾ ಹೂಂ ನಾ, ತೋ ಯಹಾ ತೋ ಜೈಸೆ ಸ್ವರ್ಗ ಲಗಾ ಪಡಾ ಹೇ. ಬಾಬಾ ಹೇಳ್ತಾರೆ, ನಾನು ಕೂಡ ಬರ್ತೀನಿ, ಹೇಗೆ ಸ್ವರ್ಗ ಫಾಸ್ಟ್ ಆಗೋಗಿದೆ, ಈಗ ನಾನು ಬರ್ತೀನಿ. ಇಲ್ಲಿ ಒಂದು ರೀತಿಯಲ್ಲಿ ಸ್ವರ್ಗ ಆಗಿದೆ. ಪರಂತು ಯಹಾ ತೋ ಬಹುತೋಂಕು ಸ್ವಭಾವ ಸ್ವರ್ಗವಾಸಿ ಬನ್ನೆ ಕಾ ದಿಖಾಯಿ ನಹಿ ದೇತೆ. ಬಾಬಾ ಹೇಳ್ತಿದ್ದಾರೆ, ಸುಮಾರು ಜನ ಇದ್ದಾರೆ ಈ ಥರನೂ ಕೂಡ, ಅಂದರೆ ಸ್ವರ್ಗವಾಸಿಗಳಾಗುವಂಥ ಒಂದು ಗುಣಗಳೇ ಕಾಣಿಸೋದಿಲ್ಲ ಅಂತಾರೆ ಬಾಬಾ. ಕಿತ್ಲಾಡೋದು, ಜಗಳ ಮಾಡೋದು, ಇವೆಲ್ಲನೂ ಸ್ವರ್ಗವಾಸಿ ಲಕ್ಷಣಗಳೆಲ್ಲ. ದಾಸ್ ದಾಸಿಯತೋಗಿ ಬಂತೇನು. सतयुगदಲ್ಲೂ दास दासियರು ಆಗ್ತಾರಲ್ವ. यह राजधानी स्थापना होती है, बाकी जो ब्राह्मण बनते हैं वह दैवी घराने में आने वाले हैं.
ಬಾಕಿ ಯಾರು ಬ್ರಾಹ್ಮಣರಾಗುವಂಥವರಿದ್ದಾರೆ, ಅವರು ದೈವಿ ಮನೆಗಳಲ್ಲಿ ಬರುವಂಥವರಿದ್ದಾರೆ, ಪರಂತು ನಂಬರ್ ವಾರ್ ಹೇ, ಆದರೆ ನಂಬರ್ ವಾರ್ ಆಗಿದ್ದಾರೆ. कोई तो बहुत मीठे होते हैं, सबको प्यार करते रहेंगे. ಕೆಲವರು ತುಂಬ ಸ್ವೀಟ್ ಆಗಿರ್ತಾರೆ, ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ, ಕभी किसको गुस्सा नहीं करेंगे, ಎಂದು ಯಾರ ಮೇಲೆ ಕೋಪನೇ ಮಾಡ್ಕೊಳ್ಳೋದಿಲ್ಲ. ಗುಸ್ಸಾ करने से दुख होता है, ಕೋಪ ಮಾಡ್ಕೊಂಡ್ರೆ ಇನ್ನೊಬ್ಬರಿಗೆ ಏನಾಗುತ್ತೆ, ದುಃಖ ಆಗುತ್ತೆ. जो मनसा वाचा कर्मणा किसको दुख भी नहीं देते जाते हैं. ಕೆಲವರು ಮನಸ ವಾಚಾ ಕರ್ಮಣ ಯಾರಿಗೂ ದುಃಖನೇ ಕೊಡೋದಿಲ್ಲ ಅಂತಾರೆ ಬಾಬಾ. ಅಂದರೆ ಭಾಳಷ್ಟು ಸೈಲೆನ್ಸ್ ಆಗಿರ್ತಾರೆ. उसको कहा जाता है जो दुख देते हैं दुखी आत्मा. ದುಃಖ ಕೊಡುವಂಥವರು ದುಃಖಿ ಆತ್ಮ ಅಂತ ಹೇಳಲಾಗುತ್ತೆ. जैसे पुण्यात्ಮ है पापात्ಮ तो कहते हैं ना, ಹೇಗೆ ಪುಣ್ಯಾತ್ಮರು ಪಾಪಾತ್ಮರು ಅಂತ ಹೇಳ್ತಾರಲ್ವ. ಶರೀರ ಕಾ ನಾಮ್ ಲೇತೆ ಹಿ ಕ್ಯೂ, ಶರೀರದ ಹೆಸರನ್ನು ಯಾಕೆ ತಗೊತಾರೆ. ವಾಸ್ತವ ಆತ್ಮ ಹಿ ಬಂತಿ ಹೇ, ವಾಸ್ತವದಲ್ಲಿ ಆತ್ಮನೇ ಆಗುತ್ತೆ. ಸಾ ಪಾಪಾತ್ಮ ಹಿ ಏಕ ಜೈಸ ನೈ ಹೋತ, ಎಲ್ಲ ಪಾಪಾತ್ಮರು ಒಂದೇ ಥರ ಇರೋದಿಲ್ಲ ಅಂತಾರೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಹೋತೆ ಹೇ, ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಇರ್ತಾರೆ. स्टूडेंट खुद समझते होंगे कि ना कि हमारे कैरेक्टर्स अथवा कैसी है. ಬಾಬಾ ಹೇಳ್ತಾರೆ, ಸ್ಟೂಡೆಂಟ್ಸ್ ಖುದ್ದು ತಿಳ್ಕೊತಾರೆ ನಮ್ಮ ಕ್ಯಾರೆಕ್ಟರ್ಸ್ ಹೆಂಗಿರುತ್ತೆ ಅಥವಾ ಹೆಂಗಿರುತ್ತೆ ಅಂತ. ಹಮ್ ಕೇಸೆ ಚಲ್ತೆ ಹೇ ಸಬ್ಕಾ ಮೀಠಾ ಬೋಲ್ತೆ ಹೇ. ಸ್ಟೂಡೆಂಟ್ಸ್ ತಿಳ್ಕೊತಾರೆ ನಾವು ಮಧುರವಾಗಿ ಮಾತನಾಡ್ತೀವ, ಎಲ್ಲರ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ರಾಯಲ್ ಆಗಿ ಬಿಹೇವ್ ಮಾಡ್ತೀವ. ಕೋಯಿ ಕುಚ್ಚ ಕಹೆ ತೋ ಉಲ್ಟಾ ಸುಲ್ಟಾ ಜವಾಬ್ ತೋ ನಹಿ ದೇತೆ ಹೇ. ಯಾರಾದರೂ ಏನನ್ನ ಹೇಳ್ತಾರೆ ಅಂತಂದರೆ ಉಲ್ಟಾ ಸುಲ್ಟಾ ಜವಾಬ್ ಕೊಡೋದಿಲ್ವಾ. ಬಾಬಾ ಕೋ ತೋ ಕೈ ಬಚ್ಚೆ कहते हैं ಬಚ್ಚೆ ಪರ್ ಗುಸ್ಸಾ ಆ ಜಾತಾ ಹೇ. ಬಾಬಾ ಅಂತೂ ಹೇಳ್ತಾರೆ ಕೆಲವು ಮಕ್ಕಳಿಗೆ, ಮಕ್ಕಳ ಮೇಲೆ ಏನು ಬರುತ್ತೆ, ಕೋಪ ಅನ್ನೋದು ಬಂದ್ಬಿಡುತ್ತೆ. ಬಾಬಾ कहते ಜಿತನಾ ಹೋ ಸಕೆ ಪ್ಯಾರ್ ಸೆ ಕಾಮ್ ಲೋ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೀತಿಯಿಂದ ಕೆಲಸವನ್ನು ತೆಗೀರಿ. ನಿರ್ಮೋಹಿ ಬಿ ಬನ್ನಾ ಹೇ, ನಿರ್ಮೋಹಿಗಳು ಕೂಡ ಆಗಬೇಕು. ಯಹ ತೋ ತುಮ್ ಬಚ್ಚೆ ಸಮಸ್ತೆ ಅಂಕೋ ಯ ಲಕ್ಷ್ಮೀನಾರಾಯಣ ಬನ್ನಾ ಹೇ. ಇಲ್ಲಿ ನೀವು ಮಕ್ಕಳು ತಿಳ್ಕೊತಿದ್ದೀರಾ ನಾವೀಗ ಲಕ್ಷ್ಮೀನಾರಾಯಣರಾಗಬೇಕು. ಏಮ್ ಆಬ್ಜೆಕ್ಟ್ ಸಾಮನೆ ಖಡಿ, ಗುರಿ ಉದ್ದೇಶ ಎದುರುಗಡೆ ನಿಂತಿದೆ. ಕಿತನಿ ಊಂಚಿ ಏಮ್ ಆಬ್ಜೆಕ್ಟ್ ಹೇ, ಪಡಾನೆ ವಾಲಾ ಬಿ ಹೈಯೆಸ್ಟ್ ಹೇ. ಎಷ್ಟು ದೊಡ್ಡ ಗುರಿ ಮತ್ತು ಉದ್ದೇಶ ಇದೆ, ಓದಿಸ್ತಕ್ಕಂಥವರು ಹೈಯೆಸ್ಟ್ ಇದ್ದಾರೆ. ಶ್ರೀಕೃಷ್ಣ ಕಿ ಮಹಿಮಾ ಕಿತನಿ ಗಾತೆ ಹೇ, ಶ್ರೀಕೃಷ್ಣನ ಮಹಿಮೆ ಎಷ್ಟೊಂದು ಹಾಡ್ತಾರೆ. ಸರ್ವಗುಣ ಸಂಪನ್ನ 16 ಕಲಾ ಸಂಪನ್ನ ಅಬ್ ತುಮ್ ಬಚ್ಚೆ ಜಾನ್ತೆ ಹೋ ಹಮ್ ಯಹ ಬನ್ ರಹೆ. ಸರ್ವಗುಣ ಸಂಪನ್ನರು 16 ಕಲಾ ಸಂಪನ್ನರು ಈಗ ತಾವು ಮಕ್ಕಳು ಆಗ್ತಾ ಇದ್ದೀರಾ. ಯಹ ಬಿ ಆಯೇ ಹೈ ಬನ್ನೆ ಕೆ ಲಿಯೆ, ಇಲ್ಲಿಗೆ ಬಂದಿರೋದು ಏನಕ್ಕೋಸ್ಕರ, ನಾವು ಆ ರೀತಿ ಆಗ್ಲಿಕ್ಕೋಸ್ಕರ. ತುಮಾರ ಯಹ ಸಚ್ಚಿ ಸತ್ಯನಾರಾಯಣ ಕಿ ಕಥಾ ಹೈ ನರ್ಸೆ ನಾರಾಯಣ ಬನ್ನೆ. ನಿಮ್ಮದು ಇದು ಸತ್ಯನಾರಾಯಣ ಕಥೆ ಆಗಿದೆ, ನರನಿಂದ ನಾರಾಯಣ ಆಗುವಂಥ ಕತೆ. ಅಮರ ಕಥಾ ಹೈ ಅಮರಪುರಿ ಜಾನೇಕಿ, ಅಮರ ಕಥೆ ಆಗಿದೆ, ಅಮರಪುರಿಗೆ ಹೋಗ್ತಕ್ಕಂಥ ಕತೆ. ಕೋಯಿ ಸನ್ಯಾಸಿ ಆದಿ ಇನ್ ಬಾತೋಂಕೋ ನಹಿ ಜಾನ್ತೆ, ಯಾವುದೇ ಸಾಧು ಸನ್ಯಾಸಿಗಳು ಈ ವಿಚಾರಗಳ ಬಗ್ಗೆ ತಿಳ್ಕೊಂಡೇ ಇಲ್ಲ. ಕೋಯಿ ಬಿ ಮನುಷ್ಯ ಮಾತ್ರ ಕೋ ಜ್ಞಾನ ಕಾ ಸಾಗರ್ ವ ಪತಿತ್ ಪಾವನ್ ನಹಿ ಕಹೆಂಗೆ, ಯಾವುದೇ ಮಾನವರಿಗೆ ಜ್ಞಾನಸಾಗರ ಅಥವಾ ಪತಿತ ಪಾವನ ಅಂತೇಳ್ಬಿಟ್ಟು ಹೇಳೋದಿಲ್ಲ. ಕ್ಯೂ ಜಬ್ಕಿ ಸಾರಿ ಸೃಷ್ಟಿ ಹಿ ಪತಿತ ಹೈ, ಇವಾಗ ಇಡೀ ಪ್ರಪಂಚ ಏನಾಗ್ಬಿಟ್ಟಿದೆ, ಪತಿತ ಆಗಿಬಿಟ್ಟಿದೆ. तो हम पतित पावन किसको कहें, ಈಗ ಪತಿತ ಪಾವನ ಅಂತ ಯಾರಿಗೆ ಹೇಳೋದು. ಯಹ ಕೋಯಿ ಪುಣ್ಯಾತ್ಮ ಹೋ ನಾ ಸಕೆ, ಈ ಕಲಿಯುಗದಲ್ಲಿ ಒಬ್ಬರೂ ಪುಣ್ಯಾತ್ಮರಿರಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಸಮझाते ये दुनिया पतित है, श्री कृष्ण है ಅಕ್ವಲ್ ನಂಬರ್. ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ನಂಬರ್ 1 ನಂಬರ್ನಲ್ಲಿದ್ದಾರೆ. ಉನ್ಕಾ ತೋ ಭಗವಾನ್ ನಹಿ ಕಹ ಸಕ್ತೆ, ಅವ್ರಿಗೆ ಭಗವಂತ ಅಂತ ಹೇಳೋದಿಲ್ಲ. ಜನನ್ ಮರಣ ರಹಿತ ಏಕಿ ನಿರಾಕಾರ ಬಾಪ, ಹುಟ್ಟು ಸಾವಿನಿಂದ ದೂರ ಇರತಕ್ಕಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. ನಿರಾಕಾರ ಬಾಪ್ ಹೇ, ಗಾಯ ಜಾತಾ ಹೇ ಶಿವ ಪರಮಾತ್ಮ ನಮಃ. ಬ್ರಹ್ಮ ವಿಷ್ಣು ಶಂಕರ ಕೋ ದೇವತಾ ಕಹ, ಫಿರ್ ಶಿವ ಕೋ ಪರಮಾತ್ಮ कहते हैं. ಬ್ರಹ್ಮ ವಿಷ್ಣು ಶಂಕರ್ಗೆ ದೇವತೆಗಳು ಅಂತ ಹೇಳಿ ಶಿವನಿಗೆ ಪರಮಾತ್ಮ ಅಂತ ಹೇಳಲಾಗುತ್ತೆ. ಸೊ ಶಿವ ಸಬ್ಸೆ ಊಪರ ಹೈ, ಶಿವ ಅಂತೂ ಎಲ್ಲರಿಗಿಂತಲೂ ಮೇಲೆ ಇರ್ತಾರಲ್ವ. ಯಹ ಸಬ್ಕಾ ಬಾಪ್, ಶಿವಬಾಬಾ ಏನಾಗಿದ್ದಾರೆ, ಎಲ್ಲರಿಗೂ ತಂದೆ ಆಗಿದ್ದಾರೆ. ವರ್ಷ ಬಿ ಬಾಬಾ ಸೆ ಮಿಲ್ತಾ ಹೈ, ಆಸ್ತಿನೂ ಕೂಡ ತಂದೆಯಿಂದ ಮಕ್ಕಳಿಗೆ ಸಿಕ್ಕುತ್ತೆ.
ಸರ್ವವ್ಯಾಪಿ कहने से वर्षा नहीं मिलती है. ಸರ್ವವ್ಯಾಪಿ ಅಂತ ಹೇಳಿದಾಗ ಆಸ್ತಿ ಸಿಗೋದಿಲ್ಲ. बाप स्वर्ग की स्थापना करने वाला है, जरूर स्वर्ग का ही वर्षा देंगे. ತಂದೆ ಸ್ವರ್ಗದ ಸ್ಥಾಪನೆ ಮಾಡತಕ್ಕಂಥವರು ಅವಶ್ಯಕವಾಗಿ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ये लक्ष्मी नारायण है नंबर 1. पढ़ाई से यह पद पाया है, भारत का प्राचीन युग क्यों नहीं मशहूर होगा. ಈ ಲಕ್ಷ್ಮೀ ನಾರಾಯಣರು ನಂಬರ್ 1 ಇದ್ದಾರೆ. ವಿದ್ಯೆಯಿಂದ ಪದವಿಯನ್ನು ಪಡ್ಕೊಂಡಿದ್ದಾರೆ. ಭಾರತ ದೇಶದ ಪ್ರಾಚೀನ ಯೋಗ ಅನ್ನೋದು ಯಾಕೆ ಪ್ರಸಿದ್ಧ ಇಲ್ಲ. जिससे मनुष्य विश्व का मालिक बनते हैं उनको कहते हैं सहज योग सहज ज्ञान. ಈ ಒಂದು ಭಕ್ತಿ ಮಾರ್ಗದ ಶಾಸ್ತ್ರಗಳಿಂದ ಜನರು ಏನಾಗ್ತಾರೆ, ಈ ಒಂದು ಜ್ಞಾನ ಮಾರ್ಗದಿಂದ ವಿಶ್ವದ ಮಾಲೀಕರು ಮನುಷ್ಯ ಆಗ್ಬೋದು. ಅದಕ್ಕೆ ಸಹಜ ಯೋಗ ಸಹಜ ಜ್ಞಾನ ಅಂತೇಳ್ಬಿಟ್ಟು ಹೇಳಲಾಗತ್ತೆ. यह है बहुत सहज, एक ही जन्म के पुरुषार्थ से कितना प्राप्ति हो जाता है. ಒಂದೇ ಜನ್ಮದ ಪುರುಷಾರ್ಥದಿಂದ ಎಷ್ಟೊಂದು ಪ್ರಾಪ್ತಿ ಆಗತ್ತೆ. ಭಕ್ತಿ ಮಾರ್ಗ में तो जन्म बाई जन्म ठोकरे खाते आए हैं. ಭಕ್ತಿ ಮಾರ್ಗದಲ್ಲಂತೂ ಪ್ರತಿ ಜನ್ಮದಲ್ಲಿ ಕಷ್ಟಗಳನ್ನು ಪಡ್ತಾ ಬಂದಿದ್ದೀರಿ. मिलता कुछ भी नहीं, ಏನೇನೂ ಸಿಕ್ಕಲಿಲ್ಲ ಅಂತಾರೆ. यह तो एक ही जन्म में मिलता है इसलिए सहज कहा जाता है. ಇದು ಒಂದೇ ಜನ್ಮದಲ್ಲಿ ಹೇಳಲಾಗುತ್ತೆ, ಇದೊಂದೇ ಜನ್ಮದಲ್ಲಿ ಸಿಗುತ್ತೆ, ಅದರಿಂದ ಇದಕ್ಕೆ ಸಹಜ ಅಂತ ಹೇಳಲಾಗುತ್ತೆ. ಸೆಕೆಂಡ್ में जीवन मुक्ति कहा जाता है, ಅದಕ್ಕೆ ಇದಕ್ಕೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂತ ಹೇಳಲಾಗುತ್ತೆ. आजकल तो देखो कैसे कैसे इन्वेंशंस निकालते रहते हैं, साइंस का भी भंडार है. ಇವತ್ತು ನೋಡ್ತಾ ಇದ್ದೀವಿ ಹೊಸ ಹೊಸ ವಿಜ್ಞಾನದ ಸಂಶೋಧನೆಗಳು ಆಗ್ತಾ ಇದ್ದಾವೆ. ವಿಜ್ಞಾನನೂ ಕೂಡ ತುಂಬ ಅದ್ಭುತ ಆಗ್ತಾ ಇದೆ. ಸೈಲೆನ್ಸ್ ಕಾ ಭಿ ವಂಡರ್ ಬೇಕೋ ಕೇಸ, ವಿಜ್ಞಾನದ್ದು ಕೂಡ ಎಷ್ಟೊಂದು ಅದ್ಭುತ ಇದೆ ನೋಡಿ. सब कितने देखने में आते हैं. ಇದೆಲ್ಲ ಎಷ್ಟೊಂದು ನೋಡಲಿಕ್ಕೆ ಬರುತ್ತೆ. कुछ भी नहीं, तुम शांति में बैठे हो, नौकर आदि भी करते हो, नौकरी आदि भी करते हो, हाथ ಕಾರ್ಡೆ ದಿಲ್ಲಿ ಆರ್ಡೆ. ಅವು ಹೇಳ್ತಾರೆ ಇಲ್ಲಿ ನೀವು ಏನೂ ಕೂಡ ಮಾಡೋದಿಲ್ಲ, ನೀವು ಶಾಂತಿಯಾಗಿ ಕೂತ್ಕೊಂಡಿದ್ದೀರಿ. ಕೆಲವರು ನೌಕರಿ ಮಾಡ್ತಾರೆ, ಕೈ ಕೆಲಸ ಮಾಡ್ತಾ ಇರಲಿ, ಬುದ್ಧಿಯನ್ನೇ ಬಾಬಾ ನೆನಪು ಮಾಡ್ತಾ ಇರಲಿ. ಅವರ ಆತ್ಮಕ್ಕೆ ದಿಲ್ ಯಾರ ತರಫ ಆಶಕ್ ಮಾಶಕಿ ಗಾಯ ಹುಯೇನ. ಈಗ ಆತ್ಮದ ಒಂದು ಪ್ರೀತಿ ಪ್ರೀತಮನ್ ಜೊತೆಯಲ್ಲಿ ಇರಬೇಕು. ವಾ ಏಕದೋಕಿ ಶಕಿಲ್ ಪರ್ ಆಶಕ್ ಹೋತೆ ಹೇ. ಇವತ್ತು ಈ ಪ್ರಪಂಚದಲ್ಲಿ ಒಬ್ಬರ ಮೇಲೆ ಒಬ್ಬರು ಶರೀರಕ್ಕೆ ಅಂಟ್ಕೊಂಡಿರ್ತಾರೆ. ವಿಕಾರಕ್ಕೆ ಬಾತ್ ನಹಿ, ವಿಕಾರದ ವಿಚಾರ ಇರೋದಿಲ್ಲ. ಕಹಾ ಭಿ ಬೈಟೆ ಯಾದ್ ಆ ಜಾಯಂಗೆ, ಎಲ್ಲಾದರೂ ಕೂತಿದ್ರು ಅವ್ರಿಗವರು ಇವ್ರಿಗವರು ನೆನಪು ಮಾಡ್ತಾ ಇರ್ತಾರೆ. ರೋಟಿ ಖಾತೆ रहेंगे, ಬಸ್ ಸಾಮನೆ ಉನ್ಕೋ ದೇಖ್ತೆ रहेंगे. ರೊಟ್ಟಿ ತಿಂತಾ ಇದ್ರು ಅವ್ರನ್ನ ನೋಡ್ತಿರ್ತಾರೆ, ಅವ್ರನ್ನ ನೋಡ್ತಿರ್ತಾರೆ. ಅಂತ್ ಮೇ ತುಮಾರ ಈ ಅವಸ್ಥಾ ಹೋ ಜಾಯಂಗೆ. ಕೊನೆ ಟೈಮ್ನಲ್ಲಿ ಬಾಬಾ ನೆನಪಿನಲ್ಲೇ ಇರೋವಂಥ ಸ್ಥಿತಿ ಬರುತ್ತೆ. ಬಸ್ ಬಾಬಾ ಕೋಯಿ ಯಾದ್ ಕರ್ತೆ रहेंगे. ಕೊನೆ ಟೈಮ್ನಲ್ಲಿ ಒಬ್ಬ ತಂದೆ ಬಿಟ್ಟು ಬೇರೆ ಯಾರನ್ನು ನೆನಪು ಮಾಡೋದಿಲ್ಲ, ಅದೇ ನೆನಪಿನಲ್ಲಿ ಇರ್ತೀರ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मुख्य सारांश, रूप बसंत बन मुख से सदा सुखदायी बोल बोलने हैं. ರೂಪ ಬಸಂತರಾಗಿ ಯಾವಾಗಲೂ ಬಾಯಿಂದ ಸುಖದಾಯಿ ಮಾತುಗಳನ್ನು ಹೇಳಿ. ದುಃಖದಾಯಿ ನಹಿ ಬನ್ನ ಹೇ, ದುಃಖದಾಯಿಗಳು ಆಗಬೇಡಿ. ಜ್ಞಾನಕ್ಕೆ ವಿಚಾರವೇ ರಹನ ಹೇ, ಜ್ಞಾನದ ವಿಚಾರಗಳಲ್ಲೇ ಇರಿ ನೀವು. ಮುಖ್ಯ ಜ್ಞಾನ ರತ್ನ ನಹಿ ನಿಕಾಲ್ನೆ, ಬಾಯಿಂದ ಯಾವಾಗಲೂ ಕೂಡ ಜ್ಞಾನ ರತ್ನಗಳನ್ನೇ ಹೇಳ್ತಾ ಇರಿ. ಎರಡನೇ ಪಾಯಿಂಟು, ನಿರ್ಮೋಹಿ ಬನ್ನ ಹೇ तो हर एक से प्यार से काम लेना है. ನಿರ್ಮೋಹಿಗಳು ಆಗಬೇಕು ಅಂದರೆ ಪ್ರತಿಯೊಬ್ಬರ ಜೊತೆಯಲ್ಲಿ ನೀವು ಪ್ರೀತಿಯಿಂದ ಕೆಲಸ ತೆಗಿಬೇಕು. ಗುಸ್ಸಾ ನಹಿ ಕರ್ನ, ಅನಾಥ್ಕೋ ಸನಾಥ್ ಬನಾನಿಕೆ ಸೇವಾ ಕರಿ. ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ. ಅನಾಥರಾಗಿರೋವನ್ನು ಸನಾತನಾಗಿ ಮಾಡುವಂಥ ಸೇವೆಯನ್ನು ಮಾಡಿರಿ. ವರದಾನ, अपवित्रताके नाम निशान को समाप्त कर हिज होलीनेस का टाइटल प्राप्त करने वाले होली हंस भवा. ಅಪವಿತ್ರತೆಯ ಹೆಸರು ಗುರುತನ್ನು ಸಮಾಪ್ತಿ ಮಾಡಿಬಿಟ್ಟು ಹಿಸ್ ಹೋಲಿನೆಸ್ ಟೈಟ್ಲನ್ನು ತೆಗೆದುಕೊಳ್ಳುವಂಥವ್ರು ಹೋಲಿ ಹಂಸಗಳು ಆಗಿರಿ. ಜೈಸೆ ಹಂಸ ಕभी ಕಂಕಡ ನಹಿ ಚುಗುತ್ತೆ ಹೇ, ಹೇಗೆ ಹಂಸಗಳು ಕಲ್ಲುಗಳನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ,
रत्न ही धारण करते हैं, रत्नಗಳನ್ನೇ ಅದು ತೆಗೆದುಕೊಳ್ಳುತ್ತೆ। ऐसे होली हंस किसी के अवगुण अर्थात कंकड़ को धारण नहीं करते। ಈ ರೀತಿ ಹೋಲಿ ಹಂಸಗಳಾಗಿರ್ತಕ್ಕಂಥವರು ಅವಗುಣಗಳು ಅರ್ಥಾತ್ ಕಲ್ಲುಗಳನ್ನು ಧಾರಣೆ ಮಾಡೋದಿಲ್ಲ। वे व्यर्थ और समर्थ को अलग कर व्यर्थ को छोड़ देते। ಅವರು ಏನು ಮಾಡ್ತಾರೆ, ವ್ಯರ್ಥವನ್ನು ಬಿಟ್ಬಿಟ್ಟು ಸಮರ್ಥತೆಯನ್ನು ಆಯ್ಕೆ ಮಾಡ್ಕೊತಾರೆ। ಸಮರ್ಥ को अपना लेते हैं, ಸಮರ್ಥತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊತಾರೆ। ऐसा होली हंस ही पवित्र शुद्ध आत्माएं हैं। ಈ ರೀತಿ ಹೋಲಿ ಹಂಸಗಳಾಗಿರೋವಂಥವರೇ ಶುದ್ಧ ಪವಿತ್ರ ಆತ್ಮಗಳು। उनका आहार व्यवहार सब शुद्ध होता है। ಅವರ ಆಹಾರಗಳು ವ್ಯವಹಾರಗಳು ಎಲ್ಲವೂ ಶುದ್ಧ ಆಗುತ್ತೆ। जब अशुद्ध अर्थात अपवित्रता का नाम निशान भी समाप्त हो जाए तब वो भविष्य में हिज होलीनेस का टाइटल प्राप्त हो। इसलिए कभी गलती से भी किसी के अवगुण धारणा नहीं करना। ಯಾವಾಗ ಶುದ್ಧ ಅರ್ಥಾತ್ ಅಪವಿತ್ರತೆಯ ಹೆಸರು ಗುರುತು ಸಮಾಪ್ತಿ ಆಗೋಗ್ಬಿಡುತ್ತೆ, ಆಗಲೇ ನೀವು ಭವಿಷ್ಯದಲ್ಲಿ ಈಸ್ ಹೋಲಿನೆಸ್ ಟೈಟಲನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ। इसलिए कभी गलती से भी किसी का अवगुण धारण नहीं करना। ಅದರಿಂದ ಅಪ್ಪಿತಪ್ಪಿನೂ ಬೇರೆಯವ್ರದ್ದು ಯಾರ್ದು ಅವಗುಣಗಳನ್ನು ನೀವು ಜೀವನದಲ್ಲಿ ಧಾರಣೆ ಮಾಡೋಕ್ಕೆ ಹೋಗಬೇಡಿ। ಸ್ಲೋಗನ್, सर्वंश त्यागी वही है जो पुराने स्वभाव संस्कार के वंश का भी त्याग करता है। ಸರ್ವಂಶ ತ್ಯಾಗಿಗಳು ಯಾರು ಅಂತಂದರೆ, ಯಾರು ಹಳೆಯ ಸ್ವಭಾವ ಸಂಸ್ಕಾರಗಳ ವಂಶವನ್ನೂ ಕೂಡ ತ್ಯಾಗ ಮಾಡಿಬಿಡ್ತಾರೆ, ಅವ್ರಿಗೆ ಸರ್ವಂಶ ತ್ಯಾಗಿಗಳು ಅಂತ ಹೇಳಲಾಗುತ್ತೆ। ಅಚ್ಚ, ಓಂ ಶಾಂತಿ।